ನಮಸ್ಕಾರ ವೀಕ್ಷಕರೇ. ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಪೂರ್ಣಕುಂಭ ಕಳಶಗಳೊಂದಿಗೆ ಅಭೂತಪೂರ್ವವಾಗಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಮುಖ್ಯ ಶಿಕ್ಷಕ ಕೆ ಬ್ಯಾಟ್ರಾವ್ ರವರು ಮಾತನಾಡಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮಾತಾ ಪಿತೃ ಮತ್ತು ಗುರುಗಳಿಗೆ ಹಾಗೂ ಅತಿಥಿಗಳಿಗೆ ಗೌರವ ನೀಡಬೇಕು. ಸತ್ಯಂಚರ ಧರ್ಮಂಚರ, ಸತ್ಯವನ್ನು ನುಡಿಯಿರಿ, ಧರ್ಮದಿಂದ ನಡೆಯಿರಿ ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಭಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ಮಾತನಾಡಿ, ಅಡ್ಡದಾರಿ ಮೂಲಕ ಹೋದರೆ ಯಶಸ್ಸು ಸಿಗುವುದಿಲ್ಲ. ಒಳ್ಳೆಯ ದಾರಿಯಲ್ಲಿ ಚೆನ್ನಾಗಿ ಓದಿ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳನ್ನು ಗಳಿಸಿ ಹೆತ್ತ ತಂದೆ ತಾಯಿಗೆ ಗುರುಗಳಿಗೆ ಕೀರ್ತಿ ತರಬೇಕೆಂದು ಹೇಳಿದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಜಂಟಿ ಕಾರ್ಯದರ್ಶಿ MS ರಾಮಕೃಷ್ಣಪ್ಪರವರು ಮಾತನಾಡಿ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ಕೆ ನನ್ನ ಸಂಪಾದನೆಯಲ್ಲಿ 100ಕ್ಕೆ 1 ರೂಪಾಯಿ ಮೀಸಲಿಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು. ಶಾಲಾ ಮುಖ್ಯ ಶಿಕ್ಷಕ N ಸುರೇಶ್ರವರು ಮಾತನಾಡಿ, ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆಯ ಫಲಿತಾಂಶ ಕಳೆದ 3 ವರ್ಷಗಳಿಂದ ವರ್ಷಕ್ಕೆ ಪ್ರಗತಿ ಕಾಣುತ್ತಿದ್ದು, ಇದಕ್ಕೆ ಮೂಲ ಕಾರಣ ಹಳೆಯ ವಿದ್ಯಾರ್ಥಿಗಳ ಸಂಘ, SDMC, ಪೋಷಕರು ಹಾಗೂ ಶಿಕ್ಷಕರು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ NS ಶ್ರೀನಿವಾಸರವರು ಮಾತನಾಡಿ, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಹರಿಸಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಫಲಿತಾಂಶ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಗಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ವಿ ಲಕ್ಷ್ಮಪ್ಪ, BK ಕೃಷ್ಣಮೂರ್ತಿ, BK ಶ್ರೀನಿವಾಸ್, BV ಸಿದ್ದಾರೆಡ್ಡಿ, AV ಬೈರಾರೆಡ್ಡಿ, KG ಶ್ರೀರಾಮಪ್ಪ, ನಾರಾಯಣ ಹಿಂಗಾರ್, SDMC ಸದಸ್ಯರು, ಶಿಕ್ಷಕ ವರ್ಗದವರು, ಪೋಷಕರು, ಮಕ್ಕಳು ಹಾಜರಿದ್ದರು. गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि चन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमन्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुरुगुरवे गुरुदैवकलक्षेत्रे गुरुधर्मसदाराय. ಇಂಥ ವಾತಾವರಣ
ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ, ನಾನು ಅನೇಕ ಕಡೆಗಳಿಗೆ ಹೋಗಿ ಬರ್ತಾ ಇರ್ತೀನಿ, ಆದರೆ ಇಂಥ ವಾತಾವರಣ ನನ್ನ ಜನ್ಮದಲ್ಲಿ ನಾನು ನೋಡಿಲ್ಲ. ನಾನು 24 ವರ್ಷ ಶ್ರೀನಿವಾಸಪುರ ಟೌನ್ನಲ್ಲಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ 24 ವರ್ಷ ಅಸಿಸ್ಟೆಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದೆ. ಇಲ್ಲಿ ಇದೇ ಪ್ರೌಢಶಾಲೆಯಲ್ಲಿ 5.5 ವರ್ಷ ಅಸಿಸ್ಟೆಂಟ್ ಮಾಸ್ಟರ್ ಆಗಿದ್ದೆ. ಅನಂತರ ಒಂದು 5.5 ವರ್ಷ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಹೋಳೂರಿನಲ್ಲಿ ಕೆಲಸ ಮಾಡಿ ನಿವೃತ್ತನಾದೆ. ನಮ್ಮ ಶ್ರೀನಿವಾಸಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗೆ 15 ವರ್ಷ ಅಧ್ಯಕ್ಷನಾಗಿದ್ದೆ. 10 ವರ್ಷ ತಾಲೂಕು ಪ್ರತಿನಿಧಿಯಾಗಿದ್ದೆ. ನಮ್ಮ ಸಂಸ್ಥಾನ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಅಸೋಸಿಯೇಷನ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಭಾಷಣ ಮಾಡಿದ್ದೀನಿ. ಆದರೆ ಈ ರೀತಿಯಾದ ವಾತಾವರಣ ಆ ಭಗವಂತ ಇವತ್ತು ನನ್ನ ಕಣ್ಣುಗಳಿಂದ ಇದನ್ನೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮಹಾಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಂದು ಮಾತು ಹೇಳ್ತಾ ಇದ್ದೀನಿ, ಮಾತೃದೇವೋಭವ, ಪಿತೃದೇವೋಭವ ಎರಡನೇದು ತಂದೆಗೆ ಸ್ಥಾನ, ಆಚಾರ್ಯ ದೇವೋಭವ ಮೂರನೇವು ಗುರುಗಳು, ಅತಿಥಿ ದೇವೋಭವ ನಾನಿಲ್ಲಿ ಬಂದಿದ್ದೀನಿ, ನಾನು ಅತಿಥಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ದೇವ ಪಿತೃ ಕಾರ್ಯಂ ನ ಪ್ರಮದಿತವ್ಯಂ. ದೇವರು ಅಲ್ಲಿಂದ ತಂದೆ ತಾಯಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಇದ್ದು ನ ಪ್ರಮದಿತವ್ಯಂ, ಅದರಿಂದ ವಿಮುಖನಾಗಬೇಡ, ಅದನ್ನ ಬಿಡಬೇಡ, ಆ ಕೆಲಸನೆಲ್ಲ ಮಾಡು. ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ದಾರೆ ನಮ್ಮ ವೇದಗಳಲ್ಲಿ. ಸತ್ಯನ ನುಡಿಯಿರಿ, ಯಾವಾಗಲೂ ಕೂಡ ಧರ್ಮದಿಂದ ನಡೀರಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರಿಂದ ಮಾತೃದೇವೋಭವ, ತಾಯಿಗೆ ಮೊದಲನೇ ಸ್ಥಾನ ನಮ್ಮ ಇದರಲ್ಲಿ ಕೊಟ್ಟಿರ್ತಕ್ಕಂಥ. ಯಾಕಂದ್ರೆ ಇವರೆಲ್ಲ ಇವರ ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಕೆಲವು ಕಾಣಿಕೆಯ ಮೂಲಕ ಬೆಂತಡಿದ್ರೆ ಮುಂದೆ ಅವರು ಚೆನ್ನಾಗಿ ಕಾಲೇಜಿಗೆ, ಶಾಲೆಗೆ, ತಾವು ಓದಿರ್ತಕ್ಕಂಥ ಶಾಲೆಗೆ, ತಂದೆ ತಾಯಿಗಳಿಗೆ, ಮತ್ತೆ ನೀವು ಚೆನ್ನಾಗಿ ಓದೋದ್ರೆ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗ್ತೀರಿ ಅಂತಕ್ಕಂತಹ ಭವ್ಯವಾದಂತಹ ಸುಸಮಾಜವನ್ನ ಕಟ್ಟಲಿಕ್ಕೆ ನೀವು ಸಹಕಾರಿ ಆಗ್ತೀರಾ ಅಂತೇಳಿ ಅವರು ನಿಮಗೆ ಇಷ್ಟೆಲ್ಲ ಸಹಕಾರಿ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇವರ ಏನು ಪ್ರತಿಭಾ ಪುರಸ್ಕಾರವನ್ನ ತಾವು ಸ್ವೀಕರಿಸಿದೀರಾ, ನಿಮ್ಮ ಜವಾಬ್ದಾರಿ 100 ಪಟ್ಟು ಹೆಚ್ಚಾಯಿತು. ಯಾಕಂದ್ರೆ ನೀವು ಚೆನ್ನಾಗಿ ಓದ್ತೀರಾ ಅಂತೇಳಿ ಈಗ ನಿಮಗೆ ಪ್ರತಿಭಾ ಪುರಸ್ಕಾರ ಸಿಕ್ಕಿದೆ. ಇದಕ್ಕಿಂತ ಕೆಳಗೆ ಬಂದ್ರೆ ಮನೆಯಲ್ಲೂ ನಿಮ್ ಪ್ರಾಬ್ಲಮ್ಮು, ಸಮಾಜದಲ್ಲೂ ಸಹ ನಿಮಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತದೆ. ಹಾಗಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ಅವ್ರು ಜವಾಬ್ದಾರಿ ವಹಿಸಿದ್ದಾರೆ. ಒಳ್ಳೆ ಅಂಕಗಳನ್ನ ತಗೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಮಾದರಿ ಇದೆ, ನಿಮಗೊಂದು ಸ್ಫೂರ್ತಿ ಇದೆ. ಈ ಹಳೆಯ ವಿದ್ಯಾರ್ಥಿಗಳ ಸಂಘ ನಿಮಗೆ ಮಾದರಿ, ನಿಮಗೆ ಸ್ಫೂರ್ತಿ. ಯಾಕಂದ್ರೆ ಇದೇ ಪ್ರೌಢಶಾಲೆಯಲ್ಲಿ ತಾವೆಲ್ಲರೂ ಅಧ್ಯಯನ ಮಾಡಿ ಮುಂದೆ ಉನ್ನತ ಪದವಿಗಳನ್ನ ಪಡೆದ ಮೇಲೆ, ಉನ್ನತ ಹುದ್ದೆಗಳನ್ನ ಪಡೆದ ಮೇಲೆ, ಸಮಾಜದಲ್ಲಿ ಒಳ್ಳೆ ಕೀರ್ತಿಯನ್ನ ತಗೊಂಡ ಮೇಲೆ, ಒಳ್ಳೆ ಶ್ರೀಮಂತರಾದ ಮೇಲೆ, ನೀವು ಓದಿರ್ತಕ್ಕಂತಹ ಶಾಲೆಯನ್ನ, ಅಲ್ಲಿನ ಶಿಕ್ಷಕರನ್ನ ಮತ್ತು ಶಾಲೆಯ ಅಭಿವೃದ್ಧಿಗೆ ನೀವು ಸಹ ಈ ರೀತಿ ಹಳೆ ವಿದ್ಯಾರ್ಥಿಗಳ ಜೊತೆ ನಿಂತು ಇಂತಹ ಹಲವಾರು ಪ್ರತಿಭಾ ಪುರಸ್ಕಾರಗಳಲ್ಲಿ ನೀವು ಸಹ ಭಾಗಿಯಾಗಬೇಕು. ಲಾಸ್ಟ್ ಇಯರ್ ಮಾಡಿಸ್ದಂಗೆ ಪಾಂಪ್ಲೆಟ್ ಮಾಡಿಸಿ, ನಾನು ಅದೆಷ್ಟು ಹಣ ಆಗ್ತದೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅದನ್ನ ಪಾಂಪ್ಲೆಟ್ ಮಾಡಿಸಿ BO ಸರ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೊಟ್ಟಾಗ ಏನಪ್ಪ ಒಳ್ಳೆ ಪ್ರೈವೇಟ್ ಸ್ಕೂಲ್ ಮಾಡಿಸಿದ್ಯಲ್ಲಪ್ಪ ಅಂತ ಹೇಳಿದ್ರು. ಸೊ ಇದಕ್ಕೆ ಕಾರಣ ಏನಂದ್ರೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿ ಸಂಘದವರ ಒಂದು ಸಹಾಯ ಅಂತ ನಾನು ಅವ್ರನ್ನ ಸ್ಮರಿಸ್ತೀನಿ. ಜೊತೆಗೆ ಪ್ರತಿ ವರ್ಷ 8ನೇ ತರಗತಿ ಬರೋ ಮಕ್ಕಳಿಗೆ ಶಾಲಾ ಬ್ಯಾಗನ್ನು ವಿತರಣೆ ಮಾಡ್ತಾರೆ, ನೋಟ್ಬುಕ್ ಅನ್ನ ವಿತರಣೆ ಮಾಡ್ತಾರೆ. ಮತ್ತೆ ಲಾಸ್ಟ್ ಇಯರ್ ನಮ್ಮ ಶಾಲೆಗೆ ಟ್ರಿನಿಟಿ ಕೇರ್ ಫೌಂಡೇಶನ್ ಇಂದ ಒಂದು ಕಂಪ್ಯೂಟರ್ ಲ್ಯಾಬ್ ಬಂದಿದೆ. ಹೊಸದಾಗಿ ಈ ವರ್ಷ ಕಂಪ್ಯೂಟರ್ ಟೀಚರ್ ಕೊಟ್ಟಿದ್ದಾರೆ, ಅವರು ಕಂಪ್ಯೂಟರ್ ಎಜುಕೇಶನ್ ಕೂಡ ನಮ್ಮ ಶಾಲೆಯಲ್ಲಿ ಇದೆ. ಜೊತೆಗೆ ಒಬ್ರು ಹೊಲಿಗೆ ಟೀಚರ್ ಬಂದ್ರು, ಅಂದ್ರೆ ಟೈಲರಿಂಗ್ ಟೀಚರು.
ನಮ್ಮಲ್ಲಿ ಟೈಲರಿಂಗ್ ಮಿಷಿನೇ ಇಲ್ಲ, ಟೈಲರ್ ಟೀಚರ್ ಬಂದ್ರು. ಸೊ ಅವ್ರ ಕೂರ್ಸಕ್ಕಾಗಲ್ಲ ನಾವು. ನಾನು ಶ್ರೀನಿವಾಸ್ ಸರ್ಗೆ, ಸರ್ ಈ ತರ ಇದೆ ಸರ್, ಒಬ್ರು ಟೈಲರಿಂಗ್ ಟೀಚರ್ ಬಂದಿದ್ದಾರೆ, ಬಟ್ ಟೈಲರಿಂಗ್ ಮಿಷಿನ್ ಬಂದಿಲ್ಲ ಅಂದೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಟೈಲರಿಂಗ್ ಏನಿದೆ, ನಾನು ಮಿಷಿನ್ ಇದೆ, ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ ನಿಮಗೆ ತುಂಬಾ ಆಭಾರಿಯಾಗಿರ್ತೀವಿ. ಈ ವರ್ಷದಿಂದ ನಮ್ಮೆಲ್ಲ ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಹೊಲಿಗೆ ಒಂದು ಯಂತ್ರ ನಮ್ಮ ಶಾಲೆಗೆ ಕೊಡಿಸಿದ್ದಾರೆ. ಅದನ್ನ ತರಬೇತಿ ಕೂಡ ಆರಂಭ ಮಾಡ್ತೀವಿ. ಸೊ ಈಗ ಹೊಸದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಮತ್ತೆ ಎಲ್ಲ ನಮ್ಮ ಶಿಕ್ಷಕರೆಲ್ಲ ಇಲ್ಲಿರತಕ್ಕಂಥ ಎಲ್ಲರೂ ತುಂಬಾ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿರ್ತಕ್ಕಂಥವ್ರು. ನೀವು ಪೋಷಕರಿಗೆ ಯಾವುದೇ ಆತಂಕ ಬೇಡ, ನಮ್ಮ ನಂಬಿ ನೀವು ಕಳಿಸಿದ್ದೀರಾ. ಒಳ್ಳೆ ಖಾಸಗಿ ಶಾಲೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ. ನಮ್ಮ ಜೊತೆ ಆಧಾರ ಸ್ತಂಭಗಳಾದ ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು, ಪೋಷಕರು ಇರ್ಬೋದು, SDMC ಇರ್ಬೋದು, ಮತ್ತು ಗ್ರಾಮಸ್ಥರ ಬಗ್ಗೆ ನಾ ಹೇಳ್ಬೇಕಂದ್ರೆ, ಲಾಸ್ಟ್ ಇಯರ್ ನಾವು ಸಂಡೇ ಕ್ಲಾಸ್ ಮಾಡ್ತಿದ್ವಿ. ಪ್ರತಿದಿನ ಈಗ ಸೋಮವಾರದಿಂದ ಶನಿವಾರ ಸರ್ಕಾರ ಊಟ ಕೊಡುತ್ತೆ, ಬಿಸಿ ಊಟ. ಬಟ್ ಭಾನುವಾರ ಮಾತ್ರ ಅವರು ಊಟ ತಂದಿರೋದಿಲ್ಲ, ಬಸ್ ಸ್ಟಾಪ್ ಹೋಗ್ತಿದ್ರು. ಅದನ್ನ ಗಮನಿಸಿದಂತ ಊರಿನ ಹಿರಿಯರು ಅವರೇ ಬಂದು, ನಾವು ಯಾರನ್ನೂ ಕೇಳಿಲ್ಲ, ಅವರೇ ಬಂದು, ಸರ್ ಎಷ್ಟು ದಿನ ಸ್ಪೆಷಲ್ ಕ್ಲಾಸ್ ಮಾಡ್ತೀರಾ ನೀವು, ಅಷ್ಟು ದಿನ ನಾವು ಭಾನುವಾರ ಆ 100 ಮಕ್ಕಳಿಗೆ ನಾವು ಊಟ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದು ಯಾಕಂದ್ರೆ ಅಕ್ಷರದಾನ, ಅನ್ನದಾನ, ಆಶ್ರಯ ಕೊಟ್ಟವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅನುಕೂಲ ಇದೆ. ನೀವು ಇನ್ನು ಮುಂದೆ ಎಲ್ಲ ಪೋಷಕರು, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರಿಗೆ ನೀವು ಅರಿವನ್ನು ಮೂಡಿಸಿ ನಮ್ಮ ಶಾಲೆಗೆ ದಾಖಲು ಮಾಡಿ. ಈ ಸಲ KPS ಶಾಲೆ ಕೂಡ ಆಗಿರೋದ್ರಿಂದ ಹೊಸದಾಗಿ ವಿಜ್ಞಾನ ಪ್ರಯೋಗಾಲಯ ಇರ್ಬೋದು, ಸ್ಟೆಮ್ ಲ್ಯಾಬ್ ಇರ್ಬೋದು, ಮತ್ತು ಸ್ಮಾರ್ಟ್ ಬೋರ್ಡು, ಈ ತರ ಅನೇಕ ಯೋಜನೆಗಳು ಈ ಸರ್ಕಾರಿ ಶಾಲೆ ಪ್ರೌಢಶಾಲೆ ಬಟ್ಲಾಳಿಗೆ ಬಂದಿದೆ. ಸೊ ನಿಮ್ಮೆಲ್ಲರೂ ಒಂದು ಆಶೀರ್ವಾದ, ಹಿರಿಯರ ಆಶೀರ್ವಾದ, ಬೆಂಬಲ, ಸಹಕಾರ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ, ನಮ್ಮ ಮಕ್ಕಳಿಗೆ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರ್ಲಿ ಸರ್ ಎಲ್ಲ ಮಕ್ಕಳಿಗೆ. ಯಾಕಂದ್ರೆ ಈ ವರ್ಷ 250 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈ ಶಾಲೆಯಲ್ಲಿ. ಸೊ ಈ ಎರಡು ಮಾತಾಡ್ಲಿಕ್ಕೆ ಅವಕಾಶ ಆಗಿದೆ. ಈಗಲೂ ನಾನು ವಿದ್ಯಾರ್ಥಿ ಇದರಲ್ಲಿ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಸಪೋರ್ಟ್ ಮಾಡಲು ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ನಾನು ಒಂದು ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇನೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂದರೆ ಅದು ಒಂದು NGO, ಸೇವಾ ಸಂಸ್ಥೆಗಳ ಒಕ್ಕೂಟ. ಸುಮಾರು 200 ದೇಶಗಳಲ್ಲಿ ಈ ಸೇವಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾನು ಇಲ್ಲಿ ಮುಖ್ಯ ಉಪಾಧ್ಯಾಯರಲ್ಲಿ ಬೇಡ್ಕೊಳ್ತೇನೆ, ಈ ಮಕ್ಕಳಿಗೆ ಬೇಕಾದಂಥ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ, ದಂತ ತಪಾಸಣೆಗಳು ಬೇಕಾಗಿದ್ದರೆ ದಯವಿಟ್ಟು ನನ್ನನ್ನು ಅಪ್ರೋಚ್ ಮಾಡಿ ನಾನು ಮಾಡಿಸ್ಕೊಳ್ತೇನೆ. ಮಕ್ಕಳಲ್ಲಿ ಒಂದು ವಿನಂತಿ, ನಾವು ಈ ಸೇವಾ ಕಾರ್ಯಕ್ರಮಗಳಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ. ನಿಮ್ಮಷ್ಟೇ ನೀವೇ. ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು ರೂಪಾಯಿ ನಾನು ತೆಗೆದಿಡ್ತೇನೆ ಸೇವೆಗಾಗಿ. ಅದೇ ಮನೋಭಾವನೆಯಿಂದ ನೀವು ಬೆಳೀರಿ. ನೀವು ಸಂಪಾದನೆ ಮಾಡೋರು ಆಗ್ತೀರಾ. 1 ರೂಪಾಯಿ 100 ರೂಪಾಯಿನಲ್ಲಿ 1 ರೂಪಾಯಿ ತೆಗೆದು ಪಕ್ಕ ಇಡಿ. ಇಂಥ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಲಿ ಅಂತ ಬೇಡ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಈ ಕಾರ್ಯಕ್ರಮವನ್ನು 20ನೇ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಎಲ್ಲ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಒಂದು ಸಂಘವನ್ನು ಸ್ಥಾಪಿಸಿ ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲ ನಮ್ಮ ಸದಸ್ಯರ ಸಹಕಾರದಿಂದ ನಡೀತಾ ಇದೆ. ಆದ್ದರಿಂದ ಈ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ, ನಾವು ಇವತ್ತು ಬ್ಯಾಗ್ ಕೊಟ್ಟಿದ್ದೀವಿ, ಇದಕ್ಕೆ ನೀವು ಸಂತೋಷ ಪಡಬೇಡಿ. ನೀವು ಇನ್ನು ಮುಂದೆ ಈ 8th ಸ್ಟ್ಯಾಂಡರ್ಡ್ಗೆ ನಾವು ಬ್ಯಾಗ್ ಕೊಟ್ಟಿದ್ದೀವಿ, ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಓದಿ ನೀವು 10th ಬರೋತ್ತಿಗೆ ಒಳ್ಳೆಯ ಮಾರ್ಕ್ಸ್ ತಗೊಂಡು ನಮ್ಮ ಇಡೀ ಜಿಲ್ಲೆಗೆ ಹೆಸರು ತರಬೇಕು. ಈ